ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಜಿ ಜನವರಿ 16ರಂದು ಬೀದರ್ನಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ದಾಳಿಯಲ್ಲಿ ದುಷ್ಕರ್ಮಿಗಳಿಂದ ಹಲ್ಲೆಗೊಳಗಾದ ಗಂಭೀರವಾಗಿ ಗಾಯಗೊಂಡಿದ್ದ ಹೈದರಾಬಾದ್ನ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಭದ್ರತಾ ಸಿಬ್ಬಂದಿ ಶಿವಕುಮಾರ್ ಅವರನ್ನ ಭೇಟಿಯಾದರು. ಬೆಳಗ್ಗೆ ಸುಮಾರು 10 ಗಂಟೆಗೆ ಬೆಂಗಳೂರಿನಿಂದ ಹೈದರಾಬಾದ್ಗೆ ಆಗಮಿಸಿದ ಅವರು ಕುಟುಂಬ ಸದಸ್ಯರನ್ನ ಮತ್ತು ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದರು ಮತ್ತು ಆರ್ಥಿಕ ಸಹಾಯವನ್ನ ನೀಡಿದರು. ಶಿವಕುಮಾರ್ ಈಗ ಅಪಾಯದಿಂದ ಪಾರಾಗಿದ್ದು ಚಿಕಿತ್ಸಾ ವೆಚ್ಚದ ಬಗ್ಗೆ ಚಿಂತಿಸಬೇಡಿ ಎಂದು ಭರವಸೆ ನೀಡಿದ ಅವರು ಶಿವಕುಮಾರ್ ಅವರಿಗೆ ಉತ್ತಮ ಚಿಕಿತ್ಸೆ ನೀಡುವಂತೆ ವೈದ್ಯರಲ್ಲಿ ವಿನಂತಿಸಿದರು ಮತ್ತು ಅವರ ಆರೋಗ್ಯದ ಬಗ್ಗೆ ವಿವರವಾಗಿ ವಿಚಾರಿಸಿದರು. ಅಪೋಸಿಟ್ ಹೋಗಿಲ್ಲ ಹಿಂಗೆ ಸ್ವಲ್ಪ ಹಾರ್ಟ್ಲಿಂದ 12 mm ದೂರಿಂದ ಹಿಂಗಾಗಿದೆ. क्लोज कीजिए सर, बस सर एक सर है तो एक ही अलाउ नहीं होता है, एक ले लो एक ले लो एक ही ले लो सर, अलाउ नहीं ज़्यादा अलाउ नहीं ऑफ कर लो. आप कहाँ पे? मैं यहाँ पे ऑपरेशन देखती हूँ और ऑपरेशन सबसे कोऑर्डिनेट करते हैं. Incoming call from Santa Shakur, identified by Drew. अभी कैसा स्टेज? काफ़ी नहीं सुना है. वापस में बोला कि जैसी कंडीशन होगी तो फ्राइडे सैटरडे. आप प्रॉपर कहाँ से? ಸ್ವಲ್ಪ ನಿನ್ನೆ ಮೊನ್ನೆ ನಿನ್ನೆ ಹೆಚ್ಚಾಗಿ ಸ್ವಲ್ಪ ನಿನ್ನೆ ಎದ್ದಾಗ ಕಷ್ಟ ಸೋಗ್ಲತ್ರ ತೊಗೊಂಡು ಅದೇ ರೆಸ್ಟ್ ಮಾಡಿದಾಗ ಒಳಗೆ ಸ್ಪ್ರೆಡ್ ಆಗಿರೋದು ಒಳ್ಳೆತಿದೆ ಅದೇ ಖಾಲಿ ಇರೋದು. ಇದೆಲ್ಲ ದೇವರೇನೋ ಸ್ವಲ್ಪ ಡಿಸ್ಟರ್ಬ್ ಆಗೋದು. ಹಾಂ ಸ್ವಲ್ಪ ಎಲ್ಲೆಲ್ಲಿ ಪಾಸ್ ಆಗಿದೆ ಅಲ್ಲಿ ಸ್ವಲ್ಪ ಮಾಡಿದ್ವಿ. ಲಿವರ್ಗೂ ಪಡಿಗಳಿಗೆ ಅಷ್ಟು ಒಳಗೆ ಲಿವರ್ ಸ್ವಲ್ಪ ಫಸ್ಟ್ ಡೇ ಬಂದಾಗ ಇಲ್ಲಿ ಕಟ್ ಮಾಡಿ ಆಪರೇಷನ್ ಮಾಡಿದ್ವಿ. ಅದು ಸ್ಟಮಕ್ ಪುಲ್ಚರ್ ಆಗಿತ್ತು, ಲಿವರ್ ಆಗಿತ್ತು, ಅದು ಫಸ್ಟ್ ಡೇ ಮಾಡಿದ್ರು. ಆಮೇಲೆ ಡೇ ಬೈ ಡೇ ಇದು ಬೈಪಾಸ್ ಒಂದು ಸ್ವಲ್ಪ ಹೋಗೋದು ಒಂದು ರನ್ಸ್ ಆಗಿದ್ರಿ ಮೇಡಮ್ ಅವರು ಅದನ್ನು ಮಾಡಿದ್ರು. ಡಾಕ್ಟರ್ ಮುಸ್ತಫಾ ಅಂತ ಬೆಸ್ಟ್ ಡಾಕ್ಟರ್ ಆ್ಯಂಡ್ ಇನ್ ಟೈಮ್ ಸಿಗೋದು ನಮಗೆ ಅವ್ರು ಸಿಕ್ಕಿದ್ದಕ್ಕೆ ಎಲ್ಲ ಬಸ್ ಮಾಡಿರ್ತೀವಿ. ಮುಸ್ತಫಾ ಕನ್ನಡ ಕರೆಕ್ಟ್ ಆಗುತ್ತೆ सर मुझसे मैं यहाँ पे ऑपरेशन ಗಾಯಾಳು ಶಿವಕುಮಾರ್ ಶೀಘ್ರ ಗುಣಮುಖರಾಗುವ ಭರವಸೆಯನ್ನ ವೈದ್ಯರು ನೀಡಿದ್ದಾರೆ. ದುರಂತಕ್ಕೆ ಕಾರಣರಾದ ಆರೋಪಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕುಟುಂಬ ಸದಸ್ಯರಿಗೆ ಭರವಸೆ ನೀಡಿದರು. ಗಾಯಗೊಂಡವರು ಮತ್ತು ಮೃತರ ಕುಟುಂಬಗಳಿಗೆ ಸಕಾಲದಲ್ಲಿ ನೆರವು ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.